ಕರಿಬೈಲು ಅಂತ ಮಗ್ಗೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದಂಥ ನಾನು ಇವತ್ತು ನಮ್ಮ ಹಾಸನ ಇತಿಹಾಸದಲ್ಲಿ ಯಾರಾದರೂ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಾಸ್ತಿ ಗಾಳಿಪಟದ ಥರ ಹಾರಾಟ ಮಾಡಿದ್ದಾರೆ ಅಂದರೆ ಅದು ನಮ್ಮ ಜರ್ಕಿನ್ ಸ್ಟಾರ್ ಅಂತ ಮಾಜಿ ಶಾಸಕರಂತ ವಿಶ್ವಣ್ಣವರು. ಆ ವಿಶ್ವಣ್ಣವರು ಇವತ್ತು ನಮ್ಮ ಮಾನ್ಯ ಶಾಸಕರ ಬಗ್ಗೆ ಏನು ಆರೋಪ ಮಾಡಿದ್ದಾರೆ ಆ ಆರೋಪದ ಬಗ್ಗೆ ಮಾತಾಡಬೇಕು. ಹಾಗಾಗಿ ಇವತ್ತು ವಿಶ್ವಣ್ಣವರೇ, ದಯವಿಟ್ಟು ನಿಮಗೆ ಒಂದು ಕ್ವಶನ್ ಕೇಳಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಏನಂದರೆ, ಶಾಸಕರ ಬಗ್ಗೆ ಯಾವುದೇ ಆರೋಪ ಬಂದ ತಕ್ಷಣ ನೀವು ಹೇಳ್ತೀರ ಕೆಲವು ಕ್ವಶನ್ಗಳು, ಬೆಳಗ್ಗೆ 7 ಗಂಟೆಯಿಂದ ನೈಟ್ 12 ಗಂಟೆವರೆಗೂ ಶಾಸಕರು ಬಿಡುವಿಲ್ಲದ ಸಮಯದಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನೀವು ಅವ್ರು ಕೆಲವೊಂದು ಯಾರೊಬ್ರು ಗುತ್ತಿಗೆದಾರರು ಟೆಂಡರ್ ಮಾಡ್ಕೊಂಡು ಗುತ್ತಿಗೆದಾರರು ಬಂದಂಥ ಗುತ್ತಿಗೆದಾರರಿಗೆ ಸರಿಯಾದ ಟೈಮಲ್ಲಿ ಗುದ್ದಲಿ ಪೂಜೆ ಮಾಡಿಕೊಟ್ಟಿಲ್ಲ ಅಂತ ಒಂದೇ ಒಂದು ಆರೋಪಗಳನ್ನ ಇಟ್ಕೊಂಡು ನೀವು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ನೀವು ಬೇಕಾದಂತ ಮಾತಾಡಿದ್ರೆ ಪಕ್ಷದ ಇಮೇಜ್ ಹಾಳು ಮಾಡೋಕೆ ನೀವು ಮನಸ್ಸು ಮಾಡಿದ್ದೀರ. ಹಾಗಾಗಿ ನಿಮ್ಮ ವಿರುದ್ಧ ನಾವೆಲ್ಲ ಮಾತಾಡಬೇಕಾಗುತ್ತೆ. ವಿಶ್ವಣ್ಣವರೇ, ನೀವು ಒಂದು ಕಾಲದಲ್ಲಿ ಶಾಸಕರಾಗಿದ್ದರು, ತುಂಬಾ ಜವಾಬ್ದಾರಿ ಸ್ಥಾನ ನಿಭಾಯಿಸುವಂಥವ್ರು. ನೀವು ಕೆಲವು ಬಾಲಿಶವಾದ ಹೇಳಿಕೆ ಕೊಟ್ಬಿಟ್ಟು ಶಾಸಕರ ಇಮೇಜ್ನ ಡ್ಯಾಮೇಜ್ ಮಾಡಕ್ಕೆ ಹೋಗ್ಬೇಡಿ. ದಯವಿಟ್ಟು ನೀವೇನಾದ್ರೂ ಮಾತಾಡಬೇಕು ಅಂದ್ರೆ ಸಾಕ್ಷಿಗಳನ್ನ ಇಟ್ಕೊಂಡು ಮಾತಾಡಿ. ಗಾಳಿಲಿ ಗುಂಡು ಹೊಡೆದ್ಬಿಟ್ಟು ತಪ್ಪಿಸ್ಕೊಂಡು ಹೋಗ್ಬೇಕು, ಏನಾದ್ರು ಮಾಡಬೇಕು ಅಂತಲ್ಲ. ನೀವು ತುಂಬಾ ಪಕ್ಷ ಬದಲಾವಣೆ ಮಾಡ್ಕೊಂಡು ಬಂದಿದ್ದೀರಿ. ಹಾಗಾಗಿ ನೀವು ಇವತ್ತು ಬೇರೆ ಪಕ್ಷದ ಕಾಲಿಟ್ಟು ನಮ್ಮ ಪಕ್ಷದ ಇಮೇಜ್ನ ಹಾಳು ಮಾಡಬೇಕು ಅಂತ ನೀವೇನು ಪ್ರಯತ್ನ ಪಡ್ತಿದ್ದೀರಾ, ಅದು ಯಾವುದೂ ಸಹ ಆಗಲ್ಲ. ಹಾಗಾಗಿ ನೀವು ಜಂಪಿಂಗ್ ಸ್ಟಾರ್ ಅಂತ ಇಡೀ ಹಾಸನ ಜಿಲ್ಲೆಗೆ ಎಲ್ಲರಿಗೂ ಗೊತ್ತಿದೆ. ನೀವು ಇವಾಗಲೂ ಕೂಡ ಒಂದು ಪಕ್ಷದಲ್ಲಿ ಇನ್ನೊಂದು ಪಕ್ಷದ ಕಾಲಿಟ್ಕೊಂಡು ನಮ್ಮ ಪಕ್ಷದ ವಿರುದ್ಧವಾಗಿ, ಶಾಸಕರ ವಿರುದ್ಧವಾಗಿ ಏನು ಹೇಳಿಕೆ ಕೊಡ್ತಿದ್ದೀರಾ, ಇದು ಸಮಂಜಸವಲ್ಲ. ನೀವು ಮುತ್ಸದ್ದಿದ ರಾಜಕಾರಣಿ, ತುಂಬಾ ಅನುಭವ ಇದೆ, ತುಂಬಾ ಹುದ್ದೆಗಳನ್ನ ನಿಭಾಯಿಸಿದಿರಾ. ನೀವು ಮುತ್ಸದಿ ರಾಜಕಾರಣಿಯಾಗಿ ಶಾಸಕರಿಗೆ ಮಾರ್ಗದರ್ಶನ ಕೊಡಿ. ಕ್ಷೇತ್ರದ ಜನಗೆ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅದ್ರ ಬಗ್ಗೆ ಗಮನ ಕೊಡಿ, ಅದ್ರ ಬಗ್ಗೆ ಮಾರ್ಗದರ್ಶನ ಕೊಡಿ. ಅದನ್ನ ಬಿಟ್ಟು ನೀವು ಹುರುಳಿಲ್ಲದ ಆರೋಪವನ್ನು ಮಾಡಿ ಕ್ಷೇತ್ರದ ಜನರನ್ನ ಡೈವರ್ಟ್ ಮಾಡಿಬಿಟ್ಟು ಶಾಸಕರಾದಂಥ ಮಂಜಣ್ಣ ಅವರು ಏನು ಕೆಲಸ ಮಾಡ್ತಿದ್ದಾರೆ ಆ ಅಭಿವೃದ್ಧಿ ಕೆಲಸಕ್ಕೆ ಸಹಕಾರ ಕೊಡಿ. ಅದನ್ನ ಬಿಟ್ಟು ನೀವು ಹುರುಳಿಲ್ಲದ ಆರೋಪ ಮಾಡಿಕೊಂಡು ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ನೀವು ಮಾಡಬೇಡಿ. ಹಾಗಾಗಿ ದಯವಿಟ್ಟು ವಿಶ್ವಣ್ಣವರೇ, ನಿಮ್ಮ ಮಾರ್ಗದರ್ಶನ ಅಗತ್ಯವಿದೆ. ಆ ಮಾರ್ಗದರ್ಶನ ಕೊಟ್ಬಿಟ್ಟು ದಯವಿಟ್ಟು ಶಾಸಕರಿಗೆ ಏನು ಮಾರ್ಗದರ್ಶನ ಕೊಡ್ತೀರಾ, ಜನತೆಗೆ ಏನು ಅಭಿವೃದ್ಧಿ ಕೆಲಸಗಳಾಗಬೇಕು ಅದ್ರ ಬಗ್ಗೆ ಗಮನ ಕೊಡಿ. ಅದನ್ನ ಬಿಟ್ಟು ಇಲ್ಲ ಸಲ್ಲದ ಆರೋಪ ಮಾಡ್ಕೊಂಡು ಬೇರೆಯವ್ರನ್ನ ತೇಜೋವಧೆ ಮಾಡಕ್ ಹೋದ್ರೆ ಇದು ನಡೆಯಲ್ಲ. ಹಾಗಾಗಿ ನಿಮ್ಮ ವಿರುದ್ಧ ತುಂಬಾ ಆರೋಪಗಳಿದಾವೆ. ನೀವೇನ್ ಮಾಡಿದಿರಾ, ನೀವು ಶಾಸಕರಾದಾಗ ನೋಡಿ, ನೀವು ಶಾಸಕರಾಗಿದ್ದಾಗ 5 ವರ್ಷ ಏನು ಮಾಡಿದಿರಾ ಅದನ್ನು ಇವರು 3 ವರ್ಷದಲ್ಲೇ ಮಾಡಿದ್ದಾರೆ. ನೀವು ಏನೇನು ಅಭಿವೃದ್ಧಿ ಕೆಲಸಗಳು ಬೇಕು ಅದಕ್ಕೆ ನಿಮ್ಗೆ ಕೇಳಿ ಅಭಿವೃದ್ಧಿ ಏನೇನು ಮಾಡಿದ್ದಾರೆ ಅಂತ. ಇವತ್ತು ಒಂದು ದಿವಸ ಶಾಸಕರು 12 ರಿಂದ 15 ಗುದ್ಲಿ ಪೂಜೆ ಉದಾಹರಣೆ ಇದೆ. ಯಾಕಂದ್ರೆ ಬಿಡುವಿಲ್ಲದ ಟೈಮಲ್ಲಿ ಗುದ್ಲಿ ಪೂಜೆ ಮಾಡಿ ಅದನ್ನ ಅಭಿವೃದ್ಧಿ ಮಾಡ್ಬೇಕಂತ ಅವರು ಟೈಮ್ನ ಬಿಡು ಮಾಡಿ ಒಂದು ದಿವಸ 15 ಗುದ್ಲಿ ಪೂಜೆ ಮಾಡಿದ್ದಾರೆ ನಮಗೆ ಕಣ್ಣಾಗೆ. ಮೊನ್ನೆ ರೀಸೆಂಟ್ ಆಗಿದೆ. ಹಾಗಾಗಿ ಆ ವಿಚಾರದ ಬಗ್ಗೆ ಮಾತಾಡಿ, ಆ ವಿಚಾರದ ಬಗ್ಗೆ ಜನರಿಗೆ ತಿಳಿಸಿ. ಅದನ್ನು ಬಿಟ್ಟು ಯಾರು ಕಾಡೆಮ್ಮೆ ಬೇಟೆ ಆಡಿದಾರಂತೆ 2000ಕ್ಕೆ ಆ ದರ್ದು ಅವ್ರಿಗೆ ಯಾಕ್ರಿ ಬರುತ್ತೆ, ನಿಮ್ಮಂತವ್ರಿಗೆ ಬರುತ್ತೆ. ಕಾಡೆಮ್ಮೆ ಬೇಟೆ ಆಡ್ಬಿಟ್ಟು ಬೇರೆಯವ್ರಿಗೆಲ್ಲ ಮಾಂಸ ಬರೋದು. ಅದನ್ನ ಈ ತರ ಬಾಲಿಶವಾದ ಹೇಳಿಕೆ ಕೊಡೋಣ ಬಿಟ್ಟು ದಯವಿಟ್ಟು ನಿಮ್ಮ ವಯಸ್ಸಿಗೆ ತಕ್ಕಾಗಿ, ನಿಮ್ಮ ಹುದ್ದೆ ತಕ್ಕನಾಗಿ ಮಾಜಿ ಶಾಸಕರಿದ್ದೀರಾ, ಆ ತೂಕದ ಮಾತಾಡೋದನ್ನು ಕಲೀರಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಹೆಂಗೆ ಈ ಪಕ್ಷದ ಬಿಟ್ಟು ಹೋಗೋಕೆಲ್ಲ ಪ್ಲಾನ್ ಮಾಡ್ತಿದ್ದೀರಾ ಅದನ್ನ ನಾವಾಗೆ ಕಳಿಸ್ಬೇಕಾಗುತ್ತೆ. ಅದರಿಂದ ವಿಶ್ವಣ್ಣವರೇ, ನೆಕ್ಸ್ಟ್ ನೀವು ಜಂಪಿಂಗ್ ಸ್ಟಾರ್ ಅಂತ ಎಲ್ಲರಿಗೂ ಗೊತ್ತು. ಆ ಜಂಪಿಂಗ್ ಸ್ಟಾರ್ ಬಿರುದು ನಿಮಗೆ ಬಂದಿದೆ. ಹಾಗಾಗಿ ಆ ಬಿರುದನ್ನ ಉಳಿಸ್ಕೊಂತಿರೋ ಬಿಡ್ತಿರೋ ನಮಗೆ ಬಿಟ್ಟಿದ್ದು. ಇನ್ನೊಬ್ರು ಆರೋಪ ಮಾಡ್ಬೇಕಂದ್ರೆ ಅದರಲ್ಲೂ ಶಾಸಕರು ದಿನದ 24 ಗಂಟೆಯಲ್ಲಿ 18 ಗಂಟೆ ಕೆಲಸ ಮಾಡ್ತಿದ್ದಾರೆ. 18 ಗಂಟೆ ಕೆಲಸ ಮಾಡೋದ್ರೆ ಏನು ಮಾಡ್ತಿದ್ದಾರೆ, ಏನಕ್ಕೋಸ್ಕರ ಮಾಡ್ತಾರೆ ಅಂತ ತಿಳ್ಕೊಂಡು ಮಾತಾಡಿ. ಅದನ್ನ ಬಿಟ್ಟು ನೀವು ಈ ತರ ಬಾಲಿಶವಾದ ಹೇಳಿಕೆ ಕೊಟ್ಟು ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡಿ. ನಿಮ್ಮ ಮಾರ್ಗದರ್ಶನ ಕ್ಷೇತ್ರ ಜನತೆ ಅವಶ್ಯಕತೆ ಇದೆ. ಹಾಗಾಗಿ ಶಾಸಕರಿಗಾಗಲಿ ಕ್ಷೇತ್ರ ಜನಗಳಿಗಾಗಲಿ ದಯವಿಟ್ಟು ನೀವು ಮಾರ್ಗದರ್ಶನ ಕೊಡಿ. ಅದನ್ನ ಬಿಟ್ಟು ನೀವು ಈ ತರ ಬಾಲಿಶವಾದ ಹೇಳಿಕೆ ಕೊಡೋಕೆ ಹೋಗಬೇಡಿ. ದಯವಿಟ್ಟು ವಿಶ್ವಣ್ಣವರೇ, ಇದು ನಿಮಗೆ ಎಚ್ಚರಿಕೆ ಅಂತ. ದಯವಿಟ್ಟು ಎಚ್ಚರಿಕೆಗೆ ತಿಳ್ಕೊಳ್ಳಿ. ಮುಂದಿನ ದಿನ ಯಾವ್ದಾದ್ರು ಹೇಳಿಕೆ ಕೊಡ್ಬೇಕು ಅಂದ್ರೆ ನಿಮ್ಮ ಮನಸ್ಸು ಮತ್ತೆ ನಾಲ್ಗೆ ಕಂಟ್ರೋಲ್ ಇಟ್ಕೊಂಡು ಮಾತಾಡಿ. ಇಲ್ಲ ಅಂದ್ರೆ ಪರಿಣಾಮ ಬೇರೆ ರೀತಿ ಆಗುತ್ತೆ. ವಿಶ್ವಣ್ಣವರೇ, ನಮ್ಮ ಬಿಜೆಪಿ ಪಕ್ಷ ಒಂದು ಪ್ರಾಮಾಣಿಕ ವ್ಯಕ್ತಿಯನ್ನ ದೃಷ್ಟಿಯಿಂದ ಸಿಮೆಂಟ್ ಮಂಜಣ್ಣವರಿಗೆ ಒಂದು ಟಿಕೆಟ್ ಕೊಟ್ಟಿದೆ. ಹಣಬಲ ಇಲ್ಲ ಅಂತ ಗೊತ್ತಿದ್ರು ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ಯಾಕೆ ಟಿಕೆಟ್ ಕೊಟ್ಟಿದೆ ಅಂದ್ರೆ ಇವರು ತುಂಬಾ ಪ್ರಾಮಾಣಿಕರು ಅಂತ. ಅದನ್ನ ಅವರು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತು ಮಾಡ್ತಾರೆ, ಮುಂದೆನೂ ಮಾಡ್ತಾರೆ. ಆ ಆಶಾಭಾವನೆ ನಮ್ಮ ಕಾರ್ಯಕರ್ತರಲ್ಲಿದೆ. ಇಡೀ ನಮ್ಮ ಕ್ಷೇತ್ರದಲ್ಲಿ ಮತದಾರರು ಅಂದ್ರೆ ಬೇರೆ ಪಕ್ಷದ ಕಾರ್ಯಕರ್ತರು ಸಹ ಹೇಳ್ತಾರೆ, ಇಂಥ ನಾವು ರಾಜಕೀಯ ಕ್ಷೇತ್ರದಲ್ಲಿ ತುಂಬಾ ಕೆಲಸ ಮಾಡಿದ್ವಿ, ಇಂಥ ಶಾಸಕರು ನಾವು ಯಾವತ್ತೂ ನೋಡಲಿಲ್ಲ ಅಂತ ಮಾತಾಡ್ತಾರೆ. ಏಕೆಂತಂದ್ರೆ ಇವರ ಕಾರ್ಯವೈಖರಿ ಆಗಿದೆ. ಹೋಗಿ ಯಾವ್ದಾದ್ರು ಕಷ್ಟ ಸುಖ ಇದ್ರೆ ಅವ್ರು ಯಾವ ಪಕ್ಷದವರು ಅಂತ ಹೇಳಲ್ಲ, ಅವರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡೋದು, ಅವರ ಮದುವೆ ಕಾರ್ಯಗಳಿಗೆ ಅದಕ್ಕೂ ಹೋಗೋದು, ಸಾವು ಕಷ್ಟಗಳಿದ್ರೆ ಅದಕ್ಕೂ ಹೋಗೋದು. ಎಲ್ಲ ರೀತಿಯಲ್ಲಿ ಶಾಸಕರು ಒಂದು ಪ್ರತಿ ಹಳ್ಳಿಗೂ ಭೇಟಿ ನೀಡ್ತಾರೆ. ಯಾವ 10 ವರ್ಷ 15 ವರ್ಷದಲ್ಲಿ ಬೇರೆ ಶಾಸಕರು ಯಾವ ಹಳ್ಳಿಗೆ ಭೇಟಿ ನೀಡಿಲ್ವೋ
ಅದನ್ನು ಇವರು 3 ವರ್ಷದಲ್ಲಿ ಪ್ರತಿ ಹಳ್ಳಿಗೂ ಭೇಟಿ ನೀಡಿದಂಥ ಏಕೈಕ ಶಾಸಕ ಅಂದರೆ ನಮ್ಮ ಸಿಮೆಂಟ್ ಮಂಜಣ್ಣವರು. ಇವ್ರ ಬಗ್ಗೆ ಆ ರೀತಿಯೆಲ್ಲ ಆರೋಪ ಮಾಡೋದು ಸತ್ಯಕ್ಕೆ ದೂರವಾಗಿರ್ತದೆ. ಏನು ಒಂದು ಘನತೆಗೆ ಗೌರವ ಇಟ್ಕೊಂಡು ನೀವು ಹೇಳಿಕೆಗಳನ್ನ ಕೊಡಬೇಕು, ತೇಜವಧೆ ಮಾಡಬಾರ್ದು ಅಂತ ತಮ್ಮಲ್ಲಿ ಹಿರಿಯರಿದ್ದೀರಾ, ಅದರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. 224 ಶಾಸಕರು ಗುದ್ಲಿ ಪೂಜೆ ಮಾಡ್ದೇನೆ, ಉದ್ಘಾಟನೆ ಮಾಡ್ದೇನೆ ಯಾವ ಕಾರ್ಯಕ್ರಮ ಮಾಡ್ತಾರೆ? ಎಲ್ಲರೂ ಗುದ್ಲಿ ಪೂಜೆ ಮಾಡಲೇಬೇಕು, ಹಂಗೆ ಇವರು ಮಾಡ್ತಾರೆ. ಈ ಕಾರ್ಯಕ್ರಮ ಬ್ಯುಸಿ ಶೆಡ್ಯೂಲಲ್ಲಿ ದಿನಕ್ಕೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ 10-15 ಗುದ್ಲಿ ಪೂಜೆ ಮಾಡಿರೋ ಉದಾಹರಣೆನೂ ಇದೆ. 4 ದಿನ 1 ವಾರ ಲೇಟ್ ಆಗ್ಬೋದು, ಅವರು ಸ್ವಲ್ಪ ತಾಳ್ಮೆ ಕಳ್ಕೋಬೇಕು. ಇವ್ರಿಗೂ ಮುಂದಿನ ಯಾವುದಾದ್ರೂ ಸ್ಥಳೀಯ ಸಂಸ್ಥೆ ಚುನಾವಣೆ ಬರೋದ್ರೊಳಗೆ ಗುದ್ಲಿ ಪೂಜೆ ಆಗಿ ಡೆವಲಪ್ಮೆಂಟ್ ಆಗಬೇಕು ಅಂತ ಇವ್ರಿಗೂ ಆಸೆ ಇರುತ್ತೆ. ಅದರಿಂದ ಇವರು ಗುದ್ಲಿ ಪೂಜೆ ಮಾಡೋದ್ರಲ್ಲಿ ಸ್ವಲ್ಪ ವಿಳಂಬ ಮಾಡಿದ್ದಕ್ಕೆ ನೀವು ಆ ರೀತಿ ಪಕ್ಷಭೇದ ಸ್ವಪಕ್ಷೀಯರ ವಿರುದ್ಧವೇ ಬಹಿರಂಗವಾಗಿ ಹೇಳಿಕೆ ನೀಡೋದು ನಾವು ನಿಮ್ಮ ಅಭಿಮಾನಿಗಳೇ ಆಗಿ ನಾವು ಇದನ್ನ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಇಂಥ ಹೇಳಿಕೆ ಕೊಡಬಾರ್ದು. ಪಕ್ಷದ ಶಾಸಕರ ತೇಜವಧೆ ಮಾಡಿದರೆ ನಾವು ಸುಮ್ಮನಿರೋಕ್ಕಾಗೋದಿಲ್ಲ ಅಂತ ಹೇಳ್ತಾ ನಾನು ನಮಗೆ ಒಂದು ಎಚ್ಚರಿಕೆ ಕೊಡ್ತೀನಿ.